ಫ್ಯಾನ್ ತಿರುಗಿಸ್ಲಿಕ್ಕೆ ಆಗಲ್ಲ, ಮನುಷ್ಯರಿಗೆ ಆಗಲ್ಲ. ಹಾಗಂತ ಹೇಳಿ ಅದು ಪವಾಡ ಅಲ್ಲ, ಕರೆಂಟಿನ ತಾಕತ್ತು. ಏನು ಮಾಡಿದ್ರಿ? ನಿಮ್ಮ ಗುರುಗಳಿಗೆ ಪ್ಯಾಂಕ್ರಿಯಾಸ್ ಇರಲಿಲ್ಲ. ಗುರುಗಳಿಗೆ ಪ್ಯಾಂಕ್ರಿಯಾಸ್ ಅಂದರೆ ಪಿತ್ತ ಜನಕಾಂಗ ಅಂತೇನು ಹಿಂಗೆ ಕನ್ನಡದಲ್ಲಿ ಹೇಳ್ತಾನೆ. ಅದಿಲ್ಲ ಅಂದರೆ ಪಿತ್ತರಸ ಇಲ್ಲ ಅಂದರೆ ಜೀರ್ಣ ಆಗಲ್ಲ. ಗುರುಗಳಿಗೆ ಇರಲಿಲ್ಲ, ಫುಲ್ ಹೋಗಿತ್ತು. ಆದರೂ ಅವರು ಪ್ರಾಣ ಇತ್ತು. ಅವರು ಪ್ರಾಣವನ್ನು ಕಾಯ್ತಿದ್ದ ಒಂದು ಫಾರ್ಮುಲಾ ಇದೆ, ಓಂ ನಮಃ ಶಿವಾಯ. ನಕಾರ ಮಕಾರ ಶಿಕಾರ ವಕಾರ ಯಕಾರ. ಅಗ್ನಿ ವಾಯು ಜಲ ಪೃಥ್ವಿ ಆಕಾಶ, ಶಿವಂದ 5 ಮುಖ. ಆ ಪಂಚಾಕ್ಷರಿ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ. ಹಾಗಾಗಿ ನಾನು ಯಾರು ಲಿಂಗಾಯತರಿದ್ದೀರಿ, ಆ ಲಿಂಗ ಧರಿಸ್ಲಿಕ್ಕಿರೋದು ಶೋಕೇಸಲ್ಲಿ ಇಡ್ಲಿಕ್ಕೆ ಅಲ್ಲ. ಯಾರ ಮೊನ್ನೆ ಲಿಂಗಾಯತರಿಗೆ ಸೂತಕ ಇಲ್ಲ, ಲಿಂಗವನ್ನು ಧರಿಸಿದ ಮೇಲೆ ಅವನ ದೇವಸ್ಥಾನ ಆದಲ್ಲ, ಮತ್ತೆ ಸೂತಕದ ಮಾತೇನು? ಯಾರು ಶಿವನನ್ನು ಧರಿಸಿದ ಮೇಲೆ ಅವನಿಗೆ ಸೂಕ್ತ ಉಂಟಲ್ಲ. ಶಿವನೇ ಶೈವತೇಂದ್ರಿ ಶಿವ ಶಾಸ್ತ್ರ, ಶಿವನೇ ಪವಿತ್ರ, ಅವನಿಗೆ ಯಾರು ಸೂಕ್ತ? ಬೆಳಕಿಗೆ ಸೂಕ್ತ ಉಂಟ, ಶಿವ ಅಂದ್ರೆ ಬೆಳಕು. ಇಷ್ಟಲಿಂಗ ಪೂಜೆ 5 ಹೊತ್ತು ಮಾಡಿದ್ರೆ ಏನಾಗುತ್ತೆ ಅಂತ ಪ್ರಪಂಚಕ್ಕೆ ಮೆಡಿಕಲ್ ಸೈನ್ಸ್ಗೆ ಉತ್ತರ ಕೊಡ್ತಾರೆ. 3 ವರ್ಷ ಇದೇ ಟೈಮ್ ಬೆಳ್ಳಿ ಪಾದುಕೆ ಮಾಡಿ ಅವರಿಗೆ ಹಾಕಿ ಎಲ್ಲ ಆಯಿತು. ನನ್ನ ಜೊತೆಗಿದ್ದವ್ರು ಕೇಳಿದ್ರು, ಮುಂದಿನ ವರ್ಷ ಗುರುಗಳು ಹುಟ್ಟಿದಬ್ಬ ಜೋರಿರುತ್ತೆ, ಬನ್ನಿ, ಹೆಸರು ಬೇಡ ಅವರಿಗೆ. ನಾವು ಕೇಳ್ತೀವಿ, ಮುಂದಿನ ವರ್ಷ ಅವ್ರು ಇರಲ್ವಲ್ಲ. ವಿಚಾರ ಇಷ್ಟೇ, ಇಟ್ ಇಸ್ ನಾಟ್ ಜೋರ್. 111 ಅಂದರೆ ಶಿವನಿಗೆ ಏಕಾದಶ ರುದ್ರ, ಏಕಾದಶಿ ಅಂತ ಮಾಡ್ತೀವಿ. ವರ್ಷದಲ್ಲಿ ಒಂದು ಏಕಾದಶಿ ನಮ್ಮ ಶೆಟ್ಟರಿಗೆ ಗೊತ್ತು, ತಿರುಪತಿ ಭಕ್ತರ ಅಂತ. ಆ ಏಕಾದಶ ವ್ರತ ಗಾಂಧಿ ಹೇಳ್ತಾರೆ, ಸತ್ಯ ಅಹಿಂಸಾ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಇನ್ನೂ ಉಂಟು. ಆ ಏಕಾದಶ ರುದ್ರರು ಶಿವನನ್ನು ಉಪಾಸನೆ ಮಾಡೋದಿಲ್ಲ, ಅಥವಾ ವಿಷ್ಣುವಲ್ಲಿ ಇಬ್ಬರು ಒಂದೇ, ಹೆಡ್ ಅಂಡ್ ಟೈಲ್ ಅಂತ. ವಿಶ್ವಂ ಧಾರಯತಿ ಇತಿ ವಿಷ್ಣು, ಅದರ ಅರ್ಥನೂ ಒಂದೇ. ಶೈವತೆ ಇತಿ ಶಿವ, ಅದರ ಅರ್ಥನೇ ಒಂದೇ. ದೃಗ್ಗೋಚರೀತಿ ದೇವಿ ಅಂತ ಯಾಕೆ ಹೇಳಿದೆ? ಸುಮಾರು ಜನರಿಗೆ ದೇವಿ ಅಂದರೆ ಬೇರೆ. ನೀವು ರೂಪ ಕೊಟ್ಟಿದ್ದೀರಿ, ಕರೆಂಟಿಗೆ ರೂಪ ಇಲ್ಲ, ಅದೇ ದೇವರು. ಸತ್ಯ ಮತ್ತೆ ಪ್ರೀತಿ ಅಂದರೆ ದೇವರು. ಅದನ್ನ ಕಣಕಣದಲ್ಲಿ ತುಂಬಿ ಪ್ರಪಂಚಕ್ಕೆ ಅದರ ಪರಿಣಾಮ ತೋರಿಸ್ಕೊಟ್ಟ ಸಿದ್ಧಗಂಗೆ ಅವರಿಗೆ ನೀವು ಹೇಗೆ ಗಮನ ಕೊಡ್ತೀರಿ? ಚಪ್ಪಾಳೆ ಹೊಡೆಯೋದು ನಾನು ನೋಡಿ. ಇನ್ನಿಬ್ಬರು ನಡೆದಾಡೋ ದೇವರಿದ್ದಾನೆ, ಮರ್ತೀರಿ. ಒಂದು ಯೋಧರು, ಇನ್ನೊಬ್ರು ರೈತರು. ಒಬ್ಬ ಯಾವಾಗಲೂ ಯುದ್ಧ ನಮ್ಮನ್ನು ಕಾದ ಅಂದ್ರೆ ದಿನ ಅನ್ನ ಕೊಡೋರಿದ್ದ. ನಾವು ಅದಕ್ಕೆ ಅವರ ಡಾಕ್ಟರ್ ಹೆಸರು ಮಾಡ್ತಾ ಇದ್ದು, ನಮಸ್ಕಾರ ಮಾಡ್ತಾವ್ ನಮಗೆ ಮಾಡಿದಾಗ. ನಮಗೆ ಯೋಗ್ಯತೆ ಇಲ್ಲ ಅವರ ನಮಸ್ಕಾರ ತಗೊಂಡು. ದಿನ ಅನ್ನ ಕೊಡೋನೊಬ್ಬ ಇದ್ದಾನಲ್ಲ, ಹಸು ಹಾಲು ಕೊಟ್ಟಿದೆ ಕಾಮದೆ ಅಂತ, ದಿನ ನನಗೆ ಮಾರ್ಕೆಟಲ್ಲಿ ಅನ್ನ ಕೊಡ್ತಿದ್ದವ್ರೊಬ್ರಿದ್ದಾರೆ. ಅವ್ರಿಗೆ ಹೇಗೆ ನಮನ ಮಾಡ್ತೀರಿ? ನಿಜವಾದ ನಡೆದಾಡ್ತಾ ಇರೋದೇವ್ರಿ ಅಲ್ವಾ? ನಾವು ತರೀಕೆರೆ ಫಂಕ್ಷನ್ಗೆ ಹೋಗಿದ್ವಿ. ಪಾಪ 6 ಲಕ್ಷ ಖರ್ಚು ಮಾಡ್ಬಿಟ್ಟಿದ್ವಿ. ನಾವು ಅಲ್ಲಿ ಕೇಳಿ ಹೆಸರು ಬೇಡ, ಎಷ್ಟು ಖರ್ಚು ಮಾಡಿದ್ವಿ? 7.5 ಲಕ್ಷ. ಭಾರಿ ಒಳ್ಳೆ ಕೆಲಸ. ನಾವು ವಾಪಸ್ ಕೇಳಿ, ಮೊನ್ನೆ ಅಷ್ಟೇ ಸುಸೈಡ್ ಮಾಡಿಕೊಂಡ್ರಲ್ಲ ಇಬ್ರು ರೈತರು, ಹೇಗೆ? ಎಷ್ಟು ಸಾಲ ಇತ್ತು ಅವ್ರಿಗೆ? 1.5-2 ಲಕ್ಷ. ಈ ಫಂಕ್ಷನ್ಗೆ ಹಾಕೋ ದುಡ್ಡು ಅವ್ರಿಗೆ ಕೊಟ್ಟಿದ್ರೆ ಬದುಕ್ತಿದ್ರಲ್ಲ. ನಾವು ಗಣಪತಿ ಹಬ್ಬ ಮಾಡ್ತೀವಿ, ಹಿಂದೂಗಳೆಲ್ಲ ಬಾರಿ ಜೋರಿದ್ದಾರೆ. ಇಲ್ಲಾಗ ಒಂದು ಜೈ ಹಿಂದ್ ಅಂತ ಹೇಳ್ತು, ಮುಖ ಕಂಡಿದ್ರೆ ನಾವು ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಮತ್ತೆ 2ನೇ ಪದ ಬಂತಲ್ಲಿ, ಒಂದೇ ಮಾತರಂ ಬಂತು. ಇಲ್ಲಿ ಎಲ್ಲರ ಹತ್ರ ಕ್ಯಾಶ್ ಸರ್ಟಿಫಿಕೇಟ್ ಇದೆ ಅಂದ್ಕೊಂಡಿದ್ದೀನಿ, ದಯಮಾಡಿ ಆ ಶಬ್ದ ಹೇಳಬೇಡಿ, ಒಂದೇ ಮಾತರ ಅವಮಾನ. ನನ್ನ ಕ್ಯಾಶ್ ಸರ್ಟಿಫಿಕೇಟ್ ಸುಟ್ಟಾಗಿದೆ, ಸುಟ್ಟಕ್ಕೆ ಇರೋದು 2 ಜಾತಿ, ಮಗು, ಹೆಣ. ಅದನ್ನೇ ಸಿದ್ಧಗಂಗೆ ಅವರು ಆಚರಣೆ ಮಾಡಿ ತೋರಿಸಿದ್ರು, ಪ್ರವಚನ ಕೊಟ್ಲಿ ಅಲ್ವಾ? ಒಂದು ಮಗು ಸಾಕ್ಲಿಕ್ಕೆ ನಮ್ಮ ಹತ್ರ ಪುರ್ಸೊತ್ತಿಲ್ಲ. ಅದು ಸರಿ ಇಲ್ಲ ಅಂತ ಜ್ಯೋತಿಷರ ಹತ್ರ ಹೊಡ್ತೀವಿ, ವಾಸ್ತವಕ್ಕೆ ಬರುವುದೇ ಇಲ್ಲ. ನಾನು ಎಷ್ಟು ಮಕ್ಕಳನ್ನು ಸಾಕಿದ್ರಂತೆ? ಹಾಗಾದ್ರೆ ಅದ್ರ ಹೆಸರೇ ಹಾಗೆ ಸಿದ್ಧಗಂಗೆ, ಸಿದ್ಧ ಆಗಿ ಬಂದಿದೆ ಗಂಗೆ. ಅದು ಹೋಗ್ತಾ ಏನ್ ಮಾಡುತ್ತೆ? ಗಂಗೆ ಸಮುದ್ರ ಬಂದು ಸೇರುತ್ತೆ. ಸಮುದ್ರ ಅಂದ್ರೆ ಶಿವ, ನಿರ್ಗುಣ ನಿರಾಕಾರ. ಅವತಾರ ಆಗಿ ಬಂದಾಗ ಗುಣ ಇಟ್ಕೊಂಡು ಬರ್ತಾನೆ, ಸಗುಣ ಆಗಿ. ಸತ್ಯ, ಧರ್ಮ, ಪ್ರೀತಿ, ದಯೆ, ಮಾತೃವಾತ್ಸಲ್ಯ, ಪಿತೃವಾತ್ಸಲ್ಯ, ಈ 5 ಒಟ್ಟಿಗೆ ಸೇರಿಸಿ ರೂಪ ಧರಿಸಿದ್ರೆ ಏನಾಗ್ತದೆ? ಶಿವಕುಮಾರ ಸ್ವಾಮಿಗಳು ರೂಪ ಧರಿಸಿ ಸಗುಣ ರೂಪದಲ್ಲಿ ಬಂದಿದ್ರು.
ಶಿವ ಆಕಾರ ಧರಿಸಿದ್ರೆ ಲಿಂಗ, ಆಕಾರ ಇಲ್ಲ ಅಂದ್ರೆ ಅವನು ನಿರಾಕಾರ ನಿರ್ಗುಣ. ಆಕಾರ ಧರಿಸಿ ಬರುತ್ತೆ. ಪವಾಡ ಗಿವಾಡ ಮಾಡಲಿಲ್ಲ, ಪರಿವರ್ತನೆ ಮಾಡಿದ್ದಾರೆ. ಪವಾಡ ಮಾಡೋ ಕೆಪಾಸಿಟಿ 100% ಇತ್ತು. ಯಾಕೆ? ಅವರ ಜೀವನವೇ ಪವಾಡ. ಅನ್ನದಾಸೋಹ ಆಗ್ತಿತ್ತು ಹೇಗೆ ಗೊತ್ತಿಲ್ಲ. ನಮ್ಮ ಆಶ್ರಮದಲ್ಲಿ ಯಾರೋ ಕೇಳ್ತಾರೆ, ನೀವು ಟ್ರಸ್ಟ್ ಇಲ್ಲ, ರೆಸಿಪ್ಟ್ ಬರೆಯಲ್ಲ, ದುಡ್ಡು ಇಸ್ಕೊಳಲ್ಲ, ಹಣ್ಣು ತಂದ್ರೆ ಬೈತೀರಿ, ಯಾಕೆ? ನಾವು ಕೇಳ್ತು, ನನಗೆ ಅದರ ನೆಸ್ಥಿತಿ ಕಾಣಲ್ಲ. ಐ ಆಮ್ ಡೂಯಿಂಗ್ ಬ್ರೆಡ್ ಲೇಬರ್, ಕಾಯಕ ಮಾಡಬೇಕು ಅನ್ನೋದು ಶರಣ ಧರ್ಮ, ಅದನ್ನು ಮಾಡಬೇಕು. ಪ್ರತಿದಿನ ಕೆಲಸ ಮಾಡದೆ ಊಟ ಮಾಡಿದ್ರೆ ಅದು ಕಳ್ತನ. ಅಕ್ಕ ಆಗಲಿ, ಬಸವಣ್ಣ ಆಗಲಿ, ರೇಣುಕಾಚಾರ್ಯರಾಗಲಿ, ಶಂಕರರಾಗಲಿ, ಮಧ್ವರಾಗಲಿ, ರಾಮಾನುಜರಾಗಲಿ ಎಲ್ಲ ಹೇಳಿದ್ದು ಒಂದೇ. ನಮಗೆ ಅರ್ಥ ಆಗಲಿಲ್ಲ. ನಾವು ಬರೀ ಪಟ್ಟಿ, ನಾಮ, ಹೀಗೊಂದು ಯು ಶೇಪ್ ಅದರಲ್ಲಿ ಸಂಕೇತಗಳಿಗೆ, ರೂಪಗಳಿಗೆ ಮಾರಿ ಹೋಗಿದ್ದೀವಿ ಬಿಟ್ರೆ ತತ್ವದ ಕಡೆ ನಮ್ಮ ಗಮನವೇ ಇಲ್ಲ. ಯಾವತ್ತು ತತ್ವಕ್ಕೆ ಬರ್ತೀರೋ ಸತ್ವ ಸಿಗುತ್ತೆ. ಅಲ್ಲಿ ತನಕ ಭಾಷಣ ವಿದ್ಯೆ ಬಂತು, ನೀವು ಚಪ್ಪಾಳೆ ಹೊಡೆಯೋದು, ನಾನು ಖುಷಿ ಪಡೋದು, ಗೋಡೆಗೆ ಬರುತ್ತವೆ. ನಾವು ತಲೆ ಅಡಿಗೆ ಹಾಕಿದ್ದದಕ್ಕೆ ಅಹಂಕಾರ ಬಂದಿರಲಿ. ಯಾಕೆ? ನಾನನ್ನ ಅಹಂಕಾರ ಕಳ್ಕೊಳ್ಳಿಕ್ಕೆ ಕೆಲಸ ಮಾಡ್ತಾ ಇದ್ದೆ. ನಿಷ್ಕಾಮ ಕರ್ಮದಿಂದ ಅಂದ್ರೆ ಸೇವೆ, ಈಕ್ವಲೆಂಟ್ ಸೇವೆಯಿಂದ ಜ್ಞಾನ ಸಿಗುತ್ತೆ. ನಾನು ನಂದು ಬೇಲಿ ಅದನ್ನ ಕಳೆದು ಹಾಕಿದ್ರೆ ನಮ್ದು. ಅಲ್ಲಿ ಹೃದಯ ಸ್ವಲ್ಪ ಅರಳಿದ ಗಮನ. ನಿಮಗೂ ಸಿದ್ಧಗಂಗೆ ಅವರಿಗೆ ವ್ಯತ್ಯಾಸ ಅಷ್ಟೇ. ಹೆತ್ತ ತಾಯಿಯು ಒಂದೇ, ಅವರು ಒಂದೇ. ಅವ್ರು ದೊಡ್ಡ ತಾಯಿ ಅಷ್ಟೇ, ಆದಿಶಕ್ತಿ. ನಮ್ದು ಸಣ್ಣ ಶಕ್ತಿ, ಮನೆಗೆ ಮಾತ್ರ ಸೀಮಿತ. ನಾನು ನಮ್ಮ ನನ್ನ ಸೊಸೆ ತನಕ ಹೋಗ್ಲಿಲ್ಲ, ನಾವೀಗ ಅತ್ತೆ ತನಕನೂ ಹೋಗುದೇ ಇಲ್ಲ ಅಲ್ವಾ? ಯಾರು ಹೇಳಿ? ಪ್ರಪಂಚ ಆಳ್ತಾ ಇರೋದು ಯಾವುದು ಅಂತ ಎರಡೇ, ಒಂದು ಹಣ, ಇನ್ನೊಂದು ಕಾಮ. ಕಾಮ ಕಾಂಚನ, ಎರಡು ಅದ್ರ ನೆಕ್ಸ್ಟ್ ಒಂದಿದೆ, ಹೆಸರು ಕೀರ್ತಿ. ನಂಗೆ ಪ್ರಚಾರ ಎಲ್ಲ ಇಷ್ಟ ಇಲ್ಲ, ಫೋಟೋ ಎಲ್ಲ ತೆಗಿಬೇಡಿ, ಫೋಟೋ ಗೊತ್ತಾಯ್ತು. ಯಾಕೆ? ಮೂರನೇ ಉಂಟು, ಕಾಕಿ ವಿತ್ತೇಷಣ, ಲೋಕೇಶಣ, ಪುತ್ರೇಶಣ. ವಿತ್ತೇಷಣ ಅಂದ್ರೆ ದುಡ್ಡು ಮಾಡೋ ಚಟ. ಮೊನ್ನೆ ಯಾರೋ ಕೇಳಿದ್ರು, ಡೊನೇಷನ್ ನಿಮಗೆ ಏನ್ ಕೊಡೋದು ಅಂತ. ಇವಾಗ ಯಾರೋ ಹೇಳಿದ್ರು, ಅವ್ರ ಹೆಸರು ಮರ್ತೋಯ್ತು, ಮಂಜುನಾಥ್. ಮಕ್ಕಳೆಲ್ಲ ಸನ್ಯಾಸಕ್ಕೆ ಕೊಡ್ತೀರಾ? ನನ್ನೊಂದು ಪ್ರಶ್ನೆ ಇದೆ. ಯಾರು ಒಬ್ರು ಇಬ್ರು ಬೇಜಾರಿಲ್ಲಲ್ಲ ನಮ್ಮ ಪಿಟಿವಿ? ನಮ್ಮ ವೈರಿ ನಿಮಗೆ ಟಾರ್ಚರ್ ಆಗ್ತಿಲ್ಲ ಅಂತ ಒಂದು ಕೈ ಎತ್ತಿ, ನಾವು ಮತ್ತೆ ಮಾತು ಕಂಟಿನ್ಯೂ ಮಾಡ್ತೀವಿ. ಆಗ್ತಿಲ್ಲಲ್ಲ ಬಹುಮತ ಇಲ್ಲ, ಕಲ್ಲು ಹೊಡೆಸ್ಕೊಳ್ಬೇಕಾಗ್ತದೆ. ನನ್ನ ಗುರುಗಳು ಸತ್ಯಂ ವದ ಧರ್ಮಂ ಚರ, ಯಾರಿಗೂ ತಲೆ ಕೆಡಿಸ್ಕೋಬೇಡ, ಸತ್ಯಕ್ಕೆ ತಲೆ ಕೆಡಿಸ್ಕೊ, ಶಿವನಿಗೆ ತಲೆ ಕೆಡಿಸ್ಕೊ. ಮತ್ತೆ ಯಾರು ದೊಡ್ಡವರು ಇಲ್ಲ, ಯಾರು ಸಣ್ಣವರು ಇಲ್ಲ. ಅದಕ್ಕೆ ನಮಸ್ಕಾರ ಮಾಡಿ. ನನ್ನಲ್ಲೇನಾದ್ರು ಒಳ್ಳೇದಿದ್ರೆ ನಾನು ಮೈಕ್ ಅಂತ ಇಟ್ಕೊಳ್ಳ, ಮಾತಾಡ್ತಾ ಇದ್ದೆ, ಅದು ಬಲ್ಬ್ ಅಂತ ಇಟ್ಕೊಳ್ಳ. ಅದರಲ್ಲಿ ಎರಡರಲ್ಲಿ ಇರೋದು ಬೆಳಕು. ಇದು ಅರ್ಚಾಡ್ತಿದೆ, ಅದು ಬೆಳಗ್ತಾ ಇದೆ. ಹಾಗಾದ್ರೆ ನಮ್ಮ ಇಬ್ಬರಲ್ಲಿ ಇರೋದು ಒಂದೇ ಅಂತ ಆಯ್ತದೆ. ಎರಡಾಗುದೇ ಅದ್ವೈತ ಆಯ್ತಲ್ಲ. ಎರಡಿಲ್ಲದೆ ಬಂದಾದವನಿ. ನಮ್ಮಲ್ಲಿ ಎರಡಿರೋದು ಯಾಕೆ? ಆಸೆ ಇದೆ, ಅವನು ಬೇರೆ, ನಾನು ಬೇರೆ, ಹಿಂಸೆ ಬೇರೆ ಶುರುವಾಯ್ತು. ಅದಕ್ಕೆ ಹೇಳಿ, ಗಂಡ ಹೆಂಡತಿ ತಗಿ, ಅಪ್ಪ ಅಮ್ಮ ತಗಿ, ಮಕ್ಕಳು ತಗಿ, ಎಲ್ಲರೂ ಒಟ್ಟಿಗೆ ಈ ಎಲ್ಲ ಲೈಟ್ ಸೇರಿದ್ರೆ ಹೇಗೆ ಚೆನ್ನಾಗಿ ಕಾಣ್ತದೆ ರಂಗಮಂದಿರ. ನಾವೆಲ್ಲ ಸೇರಿ ಬರ್ತಿದ್ರೆ ಮನೆ ಸರಿಯಾಗೋದು. ಯಾವ ಸರಳ ವಾಸ್ತವ ಬೇಡ, ಸರಳವಾಗಿ ವಾಸ್ತವದಲ್ಲಿ ಬದುಕುವುದು ಸರಳ ವಾಸ್ತವ ಕೊಡ್ತೀನಿ. ಬೇಜಾರು ಮಾಡಿಕೊಳ್ಬೇಡಿ. ವಾಸ್ತವ ಯಾರಾಗಿದ್ರು ಯಾರೋ ಹೇಳಿದ್ರು, ದೇವರಿಗೆ ದಿಕ್ಕಿಲ್ವಾ? ನಾವು ಕೇಳ್ತೀವಿ, ಬೆಳಕಿಗೆ ದಿಕ್ಕು ಉಂಟ? ಇಲ್ಲ. ದೇವರಂದ್ರೆ ಏನು ಅನ್ನೋ ಮೀನಿಂಗೇ ಗೊತ್ತಿಲ್ಲ ನಮಗೆ. ದೇವರನ್ನು ನಾವು ಬರೀ ಲಿಂಗ ಆಗಿ, ವಿಷ್ಣುವಿನ ರೂಪ ಆಗಿ ಮಾಡಿದೀವಿ. ಅದರ ಫಿಲಾಸಫಿಯನ್ನ ದೇವರನ್ನು ಬರ್ತಿದ್ದೀವಿ. ರಾಮ ಅಂದ್ರೆ ಕೋಸಂಬರಿ ಹಂಚುದಲ್ಲ ರಾಮನವಮಿ. ರಾಮನಾಗೆ ಬದುಕು, ಆದರ್ಶ ಮಗ, ಆದರ್ಶ ರಾಜ, ಏಕಪತ್ನಿ ರಥಸ್ಥ. ಇದು ರಾಮ. ಕೋದಂಡ ಹಿಡ್ಕೊಳೋ ರಾಮ ಅಲ್ಲ. ನಮ್ದು ರಾಮ ಅಂದ್ರೆ ಜೈ ಶ್ರೀರಾಮ. ಯಾರು ಕೇಳಬೇಕು ನಮ್ಮ ಹುಡುಗರಿಗೆ ಕೇಸರಿ ಬಟ್ಟೆ ಹಾಕಿರೋದು, ಭಗವದ್ಗೀತೆ ಗೊತ್ತೇನಪ್ಪ? ಇಲ್ಲ, ಹಿಂದೂ ಹೇಳಕೊಳ್ಬೇಡ ಅಲ್ಲ. ನಾವನ್ನೇ ಹೇಳಿದ್ದು, ಒಬ್ರು ಲಿಂಗಾಯತ ಮನೆಯಲ್ಲಿ ಫಂಕ್ಷನ್ ಆಗ್ತಿದ್ವಿ, ನಾವು ಹೋಮ ಎಲ್ಲ ಮಾಡ್ತೀವಿ. ನಾಲ್ಕು ಇದೆಲ್ಲ ಮಾಡೋ ಬಂದು ಒಂದು 500 ಜನ ಕೂತು ಇಷ್ಟಲಿಂಗ ಪೂಜೆ ಮಾಡಬಹುದಲ್ಲ. ಅದರಿಂದ
ಒಂದು ಲಿಂಗ ಇಟ್ಟರೆ ಒಳ್ಳೇದಾಗುತ್ತೆ. 500 ಲಿಂಗ ಇಷ್ಟಲಿಂಗ ಪೂಜೆ ಮಾಡಿದ್ರೆ ಏನಾರು ಆಗ್ಬೇಕಲ್ಲ ಮನೆ. ಇದೆಲ್ಲಾರು ಮಾಡಿ. ಈಗಲೂ ಟೈಮ್ ನಿಂಚಿಲ್ಲ, ಮಳೆ ಇಲ್ಲಂತೆ ಶಿವಮೊಗ್ಗದಲ್ಲಿ. ಹೋಸಲಿ ನಾವು ಮಾಡಿಸಿದ್ವಿ ಮಾಸ್ ಪ್ರೇಯರ್ ಅನ್ನು. ಎಲ್ಲ ಬಲ್ಬ್ ಸೇರಿಸಿದ್ರೆ ಶಕ್ತಿ ಜಾಸ್ತಿ ಆಯ್ತು. ಒಬ್ಬರೇ ಯುದ್ಧಕ್ಕೆ ಹೋಗ್ಲಿಕ್ಕೆ ಆಯ್ತಾ ಪಾಕಿಸ್ತಾನಕ್ಕೆ? ಎಷ್ಟು ಜನ ಸೇರಿದ್ದಾರೆ? ಮೋದಿಯೋ ಗುಂಪನ್ನು ಜೋರು. ನಾವೇ ಮನುಷ್ಯರ ಶಕ್ತಿಯನ್ನೇ ಇಷ್ಟು ತಾಕತ್ತಿದೆ ಅಂದ್ರೆ ಆ ಶಕ್ತಿಯನ್ನು ಮನುಷ್ಯರನ್ನು ಸೃಷ್ಟಿ ಮಾಡಿದವನು ಶಿವ. ಅವನಿಗೆ ಎಷ್ಟು ತಾಕತ್ತು ಇರ್ಬೋದು, ಅದು ಹೇಗೆ ಪ್ರೂವ್ ಮಾಡಿ ತೋರಿಸಿದೆ ಪ್ರಪಂಚ. ಅದನ್ನು ಆಚರಣೆ ಮಾಡಿ ನೋಡಿ. ಇಷ್ಟಲಿಂಗ 500 ಪೂಜೆ ಮಾಡಿದ್ರೆ ಒಂದು ಅವರಿಗೆ ತೋರಿಸೋ ನಮನ. ಸುಮ್ಮನೆ ಎಂತಾದ್ರು ಕ್ಲಾಸ್ 1 2 1 2 3 ದಟ್ ಈಸ್ ಎನಫ್. ಪ್ಲೀಸ್ ಡೋಂಟ್ ಡೂ ದಿಸ್ ಡ್ರಾಮಾ. ಬಿಟ್ಟಾಕಿ ಪ್ರತಿಯೊಬ್ಬರು ಒಂದೊಂದು ಮಗು ದತ್ತು ತಗೊಂಡು ಓದಿಸಿ, ಅದು ನಿಜವಾದ ನಮನ. ಈ ನಮನಕ್ಕೆಲ್ಲ ನಾವು ಒಪ್ಪುವುದಿಲ್ಲ, ಇದಕ್ಕೆ ಬೆಲೆ ಕೊಡ್ತೀವಿ. ಇದು ನಮನ ಅಲ್ಲ, ನಡವಳಿಕೆ ನಮಸ್ಕಾರ. ಗುರು ಅಪೇಕ್ಷೆ ಪಡೋದು ನಡವಳಿಕೆ. ಹಾರ ತುರಾಯಿ ಅದೆಲ್ಲ ಬಿಟ್ಟವನು ಸನ್ಯಾಸಿ. ಯಾರು ಹೇಳ್ತಾರೆ, ನೀವು ಹಾರ ಹಾಕ್ದಾಗ ನಗಾಡ್ತಿರಲ್ಲ. ನಾನು ಈ ಮಾರಿಕಾಂಬ ಜಾತ್ರೆಯಲ್ಲೂ ಹಾಕ್ತಾರೆ, ಕುರಿ ಕಡಿತ, ಕುರಿ ತೆಗೆದುಕೊಳ್ಳೋದು ನಮಗೆ ಗೌರವ ಕೊಡ್ತಾ ಇದ್ದಾರೆ. ಸ್ವಲ್ಪ ಕುರಿ ಗೊತ್ತಾಗುತ್ತೆ, ನಾನು ಬಾಡೂಟ ಆಗ್ತೀನಿ. ನನ್ನನ್ನು ಆ ಅವಸ್ಥೆಗೆ ತರಲಿಕ್ಕೆ ಇಷ್ಟ ಇಲ್ಲ. ನಾವು ಹಾಗಾಗಿ ಹೇಳೋದು, ದಯಮಾಡಿ ನಿಮ್ಮ ರೋಸು ಹಾರ ಅದೆಲ್ಲ 5 ರೂಪಾಯಿ. ಮೊನ್ನೆ ಸೋಲ್ಜರ್ಸಿಗೆ ಯಾರ ಕ್ಯಾಂಡ್ ಹಾಕ್ತಿದ್ರು, ನಾವು ಬಾಯಿ ಕಟ್ಟಾಗ್ಬೇಕು. ನಿಜವಾಗ್ಲೂ ಏನ್ ಮಾಡ್ಬೇಕು ಅದನ್ನ ನೋಡಿ. ಅವ್ರು ಹೋಗಿ ಆಯ್ತು ದೇಶಭಕ್ತಿಯಿಂದ ಹೋದೋ ಅದು ಸೆಕೆಂಡರಿ. ಪ್ರೈಮರಿ ಅವ್ರ ಕೆಲಸ ಇದೆ, ಹೋಗಿದ್ದು ಉದ್ಯೋಗ ಇದೆ. ಎಷ್ಟೋ ಜನ ಸೋಲ್ಜರ್ಸ್ ಹೋಗಿದ್ದು ಕೆಲಸ ಇದೆ. ಅವರಿಗೆ ಅಲ್ಲಿ ಸತ್ತೋಗಿದ್ದಾನೆ, ಆ ಮನೆಗೆ ಊಟದ ವ್ಯವಸ್ಥೆ ಇಲ್ಲ. ಫೈನಾನ್ಷಿಯಲಿ ನಿಲ್ಬೇಕು ಯೋಗ್ಯತೆ ಇದ್ರೆ, ಇಲ್ಲ ಮಾರಲಿ ನಿಲ್ಬೇಕು. ಆ ಕ್ಯಾಂಡ್ ಇಟ್ಟು ರೋಸ್ ಇಟ್ಟು ಸರ್ಕಲ್ ಅಲ್ಲಿ ಅವರಿಗೆ ನಮನ. ಅದು ಅರ್ಥ ಏನಿದೆ, ವರ್ಡ್ ಶುಡ್ ಬಿ ಆಕ್ಷನ್. ಬರೀ ಮಾತೆಲ್ಲ ಇದೀವಿ ಬಿಟ್ರೆ ದೇಶಭಕ್ತಿ ದೇಶಭಕ್ತಿ ಇದೆ. ಇದು 3/4 ಜನಕ್ಕೆ ನಾವೀಗ ನಿಲ್ಲಿಸಿ ಕೇಳಿದ್ರೆ ರಾಷ್ಟ್ರಗೀತೆ ಪೂರ್ತಿ ಬರ್ಲಿಕ್ಕಿಲ್ಲ. ಪಕ್ಕ ಅಲ್ವಾ? ಸಿದ್ಧಗಂಗೆಯವರು ಫೋಟೋ ತಕೊಂಡಿದ್ದು ವಾಟ್ಸಪ್ ಅಲ್ಲಿ. ಯಾರೋ ನಮ್ದು ತೆಗಿತಾ ಇದ್ರು. ನಾವೇ ಕೆಳಗಡೆ ಬರ್ಕೊಳ್ಳಿ 420 ನಮ್ಮ ಫೋರ್ವರ್ಡ್ ಸಾಕು. ನಮ್ಮನ್ನು ನೀವು ಅವಧೂತರು ಶ್ರೀ ಶ್ರೀ ಸ್ವಾಮಿಗಳೇನು ಮಾಡಬೇಕು. ನನ್ನ ಸನ್ಯಾಸದ ಅರ್ಥ ಬೇರೆ ಇದೆ, ನಾನು ಹಾಗಿಲ್ಲ. ಆದಿ ದಿನ ಇಲ್ಲ ಅನೌನ್ಸ್ ಟುಡೇ ಐ ಆಮ್ ಬುದ್ಧ. ಮೊನ್ನೆ ಯಾರೋ ಕೇಳಿ, ಆರ್ ಯು ರಿಯಲೈಸ್? ಐ ರಿಯಲೈಸ್ ಐ ಆಮ್ ದ ನಾನ್ ಸೆನ್ಸ್ ಅಂಡ್ ಐ ಆಮ್ ದ ಕಲ್ಪ್ರಿಟ್ ಅಂತ. ಸರಿ ಇಲ್ಲ ಅಂತ ಗೊತ್ತಾಗಿದೆ. ಅದೇ ದೊಡ್ಡ ಅನುಗ್ರಹ ಅನ್ಕೊಂಡಿದ್ದೀನಿ ಅಲ್ವಾ? ಕೆಡುಕರ ಹುಡುಕುತನ ಹೊರಟೆ ನನ್ನಯ ಮನವ ನಾನೋಡೆ, ನನಗಿಂತ ಕೆಡುಕರು ಯಾರಿಲ್ಲ. ಇದೊಂದು ಒಳಗೆ ಹೋಗಿ ಅಪ್ಪ ಮಗನಿಗೆ ಉಪದೇಶ ಹೇಳಲಿಕ್ಕೆ ಹೋಗಲ್ಲ, ಅತ್ತೆ ಸೊಸೆಗೆ ಉಪದೇಶ ಹೇಳಲಿಕ್ಕೆ ಹೋಗಲ್ಲ, MP ಯಾರು ಸೊಸೆ ಅತ್ತೆಗೆ ಉಪದೇಶ ಹೇಳಲಿಕ್ಕೆ ಹೋಗಲ್ಲ. ಯಾವಾಗ ಸತ್ಯ ಪ್ರವೇಶ ಆಗುತ್ತೋ ರಿಲೇಷನ್ ಅಲ್ಲಾಗಲಿ ವಿಧಾನಸೌಧದಲ್ಲಾಗಲಿ ನಿಮ್ಮ ಮಾತು ಹೃದಯ ನಡತೆಯಲ್ಲಿ, ಅವತ್ತು ನಿಮಗೆ ಶಾಂತಿ ಸಿಗುತ್ತೆ. ವಾಸ್ತು ಹೋಮ ನವಗ್ರಹ ಹೋಮ ಮಾಡಿದ್ರೆ ಪುಣ್ಯ ಬರುತ್ತೆ, ಶಾಂತಿ ಸಿಗಲ್ಲ. ಪುರೋಹಿತರಿಗೆ ಒಂದು 5 ಗಾಡಿ ತಗೊಳ್ಳಿಕ್ಕೆ ಡೌನ್ ಪೇಮೆಂಟ್ ಆಗುತ್ತೆ. ನಿಮ್ಮ ಹೆಸರು ಹಾಗೆಲ್ಲ ಬೆಳಗ್ಗೆ ಇಲ್ಲಿ ಮುಂದೆ ಕೂತ್ಕೊಳ್ಳಿ. ನನ್ನ ಹತ್ರ ಬಂದಿದೆ ಕೊಲೆಸ್ಟ್ರಾಲ್ ಹೊಟ್ಟೆ ನೋವಿದೆ. ಸ್ವಾಮಿಗಳು ಗುರುಜಿ ಹತ್ರ ಹೇಳು, ಜ್ಯೋತಿಷರಿಗೆ ಗುರುಗಳಿಗೆ ವ್ಯತ್ಯಾಸ ಬೇಕು. ಗುರುಗಳು ಹೇಳಿದ್ದಾರೆ, ಅವರಿಗೆ ಇವ್ರು ಹೇಳು 8 ಗಂಟೆಗೆ ನಿಮ್ಮನ್ನು ನೋಡ್ಲಿಲ್ಲ ಅಂದ್ರೆ ನನಗೆ ದಿನನೇ ಶುರುವಾಗಲ್ಲ. ಗಂಟನ ಫೋಟೋ ತೆಗೆದಿಟ್ಟು ಅವ್ರು ಫೋಟೋ ಇಟ್ಕೊಳ್ಳೋದು. ಮತ್ತೆ ನೋಡಿ ಎಷ್ಟು ಹೆಂಗಸರು ಮನೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಕಾಯಕ ಮಾಡಿದ್ರೆ ಕಾಯಿಲೆ ಬರುತ್ತಾ? ದೇವರನ್ನೇ ಬರುತ್ತೆ. ದೇಹವನ್ನ ಕಾಯಕದಿಂದ ದಂಡಿಸಿ ಸ್ವಾರ್ಥ ಬಿಟ್ಟು. ನನ್ನ ಹೆಂಡತಿ ಮಕ್ಕಳಿಗೆ ದುಡ್ಡುದಲ್ಲ, ಮನೆಯಾಗ ಲಂಚ ತಗೊಳ್ತಾರೆ, ಅದು ತಪ್ಪಲ್ಲ. 100% ಲಂಚ ತಗೊಳ್ಳಿಕ್ಕೆ ಕಾರಣ ಏನು ಹುಡುಕಿ ಅವರನ್ನು ಬೈಯುವುದಲ್ಲ, ಅವ್ರ ಹೆಂಡತಿ ಮಕ್ಕಳೇ. ಈ ಆಫೀಸರ್ ಮಕ್ಕಳಿಗೆ ಯಾರು ಲಂಚ ತಗೊಳ್ತಾರೆ ಅವರಿಗೆ ಬೇಜಾರು ಮಾಡ್ಕೊಳ್ಬೇಡಿ. ನಾವು 5 ಜನರ ಹತ್ರ ಡೊನೇಷನ್ ತಗೊಳ್ಳೋದಿಲ್ಲ. ಒಂದು ಸುಳ್ಳು ಹೇಳೋ ಲಾಯರ್ ಲಂಚ ತಗೊಳ್ಳೋ ಕಾಕಿ ಬಟ್ಟೆ, ತುಂಬಾ ಸುಳ್ಳು ಹೇಳೋ ರಾಜಕೀಯದವ್ರ ಹತ್ರ. ಇನ್ನೊಂದು ಸುಳ್ಳು ಹೇಳಿ ಮನುಷ್ಯ ಮನಸ್ಸಿನ ಜೊತೆಗೆ ಆಟ ಆಡೋ ಜ್ಯೋತಿಷರು. ಇವತ್ತು ನನ್ನ ಆಶ್ರಮದಲ್ಲಿ ಅಲೋ ಇಲ್ಲ. ನಾವೇ ಹುಡುಗರು ಬರ್ಬೋದು, ಸತ್ಯ ಹೇಳ್ತಾರೆ. ದೇವರ ಹೆಸರಲ್ಲಿ ಗುರುಗಳೊಂದು ಮಾತು ಹೇಳಿ, ಇದಕ್ಕೆ 21 ದೇಶದಲ್ಲಿ ಡಿವೋಟಿ ಇದ್ದಾರೆ, ಮಣ್ಣಿದೆ, ಎಲ್ಲ ಇದೆ. ನಾವು ಕೇಳಿದ್ವಿ, ಶಿವಮೊಗ್ಗದಲ್ಲಿ ಇಷ್ಟು ಜನ ಇದ್ದೀರಲ್ಲ, ಬಂದು ಅಡ್ಡ ಬೀಳ್ತಿದ್ರೆ ನಮಗೆ ನಗು ಬರ್ತಾರೆ. ಯಾರೆಲ್ಲ ನನಗೆ ಪ್ರಾಣ ಕೊಡ್ಲಿಕ್ಕೆ ರೆಡಿ ಇದ್ದೀರೋ ಕೈ ಬಂದಿಲ್ಲ ಅಂದಾರು ಉಂಟ. ಇಷ್ಟೇ ಸುಳ್ಳು ಹೇಳಬಾರ್ದು, ಯಾಕಂದ್ರೆ ಅವ್ರು ಕೇಳಿದ್ರು ಮಗನ ಕೊಡ್ತಾರ. ನಾವು ಅವರಿದ್ರೆ ಕೇಳಿಸ್ತೀವಿ, ನನಗೆ ಪ್ರಾಣ ಕೊಡ್ಲಿಕ್ಕೂ ಇಲ್ಲಿ ರೆಡಿ ಇಲ್ಲ. ನಮ್ಮನ್ನ ಯಾರು ಬಂದು ಕೇಳಿ 2 ಕಿಡ್ನಿ ಕೊಡ್ತೀನಿ ನಾನು, ಈಗ ಕೊಡ್ತೀನಿ. ಈಗ
ಯಾರೋ ನಿಮಗೆ ಸಾವಿನ ಭಯ ಇಲ್ವಾ? ಸಾವಿನ ಆಚರಣೆ ಶಿವ ಇದೆ. ಸಾವನ್ನ ಸೇವೆಯಿಂದ ಗೆದ್ರೆ ಶಿವ. ಮೂರೇ ಭಯ ಅಲ್ಲ ಮನುಷ್ಯರಿಗೆ, ಅನ್ನಭಯ, ಪ್ರಾಣಭಯ, ನಾಡಭಯ. ಅನ್ನಭಯಕ್ಕೆ ದುಡೀರಿ, ಅದ್ಯಾಕೆ ಶೇರ್ಸಲ್ಲಿ ದುಡ್ಡು ಹಾಕ್ಬೇಕು, ಈಗ ನೋಡಿಬಿಡೋದು, ಬೆಳಿಗ್ಗೆ ಇನ್ವೆಸ್ಟ್ ಮಾಡಬೇಕು, ಸಂಡೆ ಸಿಗ್ಬೇಕು, ಮತ್ತೆ ಪಾರ್ಟಿಗೆ ಹೋಗ್ಬೇಕು, ಜೊತೆಗೆ ಇಬ್ಬರು ಇರ್ಬೇಕು, ಟಿಯರ್ ಗರ್ಲ್ಸ್. ಇದು ಶಿವಮೊಗ್ಗದಲ್ಲಿ ದಿನನಿತ್ಯ ನಡೀತಿರೋದು ದೈನಂದಿನ ಚಟುವಟಿಕೆ. ವಯಸ್ಸಾದವರಾದ್ರೆ ಸಂಜೆ 50 ಪೆಟ್ಟು ಹೋಗ್ಬೇಕು ಒಳಗೆ, ಆಮೇಲೆ ಶುರು ಬಿಜೆಪಿ ಹೇಗೆ, ಕುಮಾರಸ್ವಾಮಿ ಹೇಗೆ, ಕಾಂಗ್ರೆಸ್ ಹೇಗೆ, ಇವರಿಗೆ ವಿಧಾನಸೌಧದಲ್ಲಿ ಎಷ್ಟು MLA ಇದ್ದಾರೆ ಸುಮ್ಮನೆ ಟೈಮ್ ಪಾಸ್. ಹೆಂಗಸರಿಗೆ ಕೇಳೋದು ಬೇಡ, ನಾನು ಬರೋವರೆಗೂ ಸ್ವಾಮಿಗಳೇ ಬರೋವರೆಗೂ ಇಲ್ಲೊಂದು ಚರ್ಚೆ ಆಗಿರುತ್ತೆ, ನಿಮ್ಮ ಮನೆಯವ್ರು ಸರಿ ಇದ್ದಾರನ್ನೇ. ಇಷ್ಟೇ ಮಾಡಿದ್ದು. 50 ವರ್ಷ ಬದುಕಿದ್ರೆ 25 ವರ್ಷ ನಿದ್ದೆ, 7 ವರ್ಷ ಬಾಲ್ಯ ಹೋಯ್ತಕ್ಕೆ, 4 ವರ್ಷ ಸೈಟ್ ಹೊಡಿಲಿಕ್ಕೆ PUC ಡಿಗ್ರಿ, 1 ವರ್ಷ ಅಳ್ಲಿಕ್ಕೆ ಲವ್ ಫೇಲ್ಯೂರ್ ಆಗಿ ಅದೊಂದು ಉಂಟು ಮಧ್ಯದಲ್ಲಿ, ಮತ್ತೆ 3 ವರ್ಷ 1 ವರ್ಷ ಮದುವೆ ರಿಸೆಪ್ಷನ್ ತಿರುಗಾಟ, 2 ವರ್ಷ ಗಲಾಟೆ, ಮೂರನೇ ವರ್ಷ ಫೇಸ್ಬುಕ್ ಅವ್ರಿಗೆ ಬೇಜಾರಾಗಿರುತ್ತದೆ. ಇದೀಗ ಫೋಟೋ ಹಾಕ್ತಾರೆ. ಸಿದ್ಧಗಂಗೆ ಅವ್ರು ನಮನ ಮಾಡಿದವ್ರು ಕುತ್ತಿಗೆ ಎಲ್ಲ ನೋಡ್ತಾ ಇದ್ದೆ ನಾನು. ಸುಮಾರು ಚಿನ್ನ ಇತ್ತು. ಸ್ವಾಮಿಗಳೆಲ್ಲ ಇದ್ರೆ ಸ್ವಲ್ಪ ಇಡಿ ಎನ್ಬೇಕು, ನೋಡುವ ಎಷ್ಟು ಜನ ನಮನ ಮಾಡ್ತಾರೆ. ದೇವರನ್ನ ಮಾಡಲ್ಲ. ಮತ್ತೆ ನಮ್ಮ ಶಟ್ರಂಗಿ ಎಲ್ಲ ಸ್ಯಾರಿಗಳು ಇವತ್ತಿಲ್ಲಿ ಕಾಣ್ತಾ ಇದ್ದಾರೆ. ಯಾಕೆ ನಾವು ಹೇಳಿದ ದುಃಖ ಅಂತ ಆಗಿದ್ರೆ ನಾವು ಅವ್ರ ತರ ತ್ಯಾಗ ತಿಳಿತೀವಿ. ಇಲ್ಲ, ಬಾಯಿ ಹೇಳಬೇಕು, ನನ್ನ ಮ್ಯಾಕ್ಸಿಮಮ್ ಇಷ್ಟೇ ನಾನು ಮಾಡ್ಲಿಕ್ಕಾಗೋದು. ಅದಕ್ಕೆ ಅಟ್ಲೀಸ್ಟ್ ಒಬ್ಬರನ್ನ ದತ್ತು ತಗೊಂಡು ಓದಿಸಿ ಅವ್ರು ಇಡೀ ಜಗತ್ತಿಗೆ ತಾಯಿಯಾದ್ರು. ಅಟ್ಲೀಸ್ಟ್ ನೀವು ಒಬ್ಬರಿಗೆ ತಾಯಿಯಾಗಿ ಆ ಗಣಪತಿ ಹಬ್ಬದಲ್ಲಿ ಗಣೇಶನಿಟ್ಟು ಹಿಂದೂ ಧರ್ಮಕ್ಕೆ ಬೆಲೆ ಕೊಡಲ್ಲ ನಾನು. ಅಲ್ಲಿ ಸಾಂಗ್ ಯಾವುದು, ಕಿಚಾಲೋ ಮಚಾಲೋ ಗಣಪತಿಯಲ್ಲಿ ಸ್ಟೆಪ್ ಹಾಕಿದೆ. ಆ ಗಣೇಶನ್ ಇಟ್ಟಿದ್ಯಾಕೆ ಬಾಲಿರಂಗಾದ ಡೋಂಟ್ ಸ್ಮೈಲ್, ವಿ ಆರ್ ಡೂಯಿಂಗ್ ನಾನ್ ಸೆನ್ಸ್. ಆ ಗಣಪತಿ ಇಟ್ಟಿದ್ಯಾಕೆ ಎಲ್ಲರೂ ಒಂದು ಗಣಾನಾಂ ವಾ ಗಣಪತಿ ಅಂತ ಶಾಸ್ತ್ರ ಹೇಳ್ತದೆ. ಬಿಡಿ, ಅದು ದೊಡ್ಡ ಶಬ್ದ ತೆಗಿವೆ. ಎಲ್ಲರೂ ಒಂದು ಸಂಘಟನೆ ಮಾಡಲಿಕ್ಕೆ ಇದಕ್ಕೆ ಇಟ್ಟಿದ್ದು. ನಮ್ದು ಸಂಘಟನೆ ಹೇಗೆ, ಮಚ ಅಷ್ಟೇ ನಾ ಪಾರ್ಟಿ ಮಾಡೋಣ ಎಷ್ಟು ದುಡ್ಡು ಹೊಡ್ತಿದ್ದೆ. ಅದೇ ಯಾರ ಬೀದಿಗೆ ಬಿದ್ದು ಕ್ಯಾನ್ಸರ್ ಆದ್ರೆ ಮಚ್ಚ ಇವತ್ತು ಹೋಗೋಣ, ಪೇಷಂಟ್ ಅನ್ನು ಬದುಕಿಸೋಣ ಅಂತ ಒಬ್ಬ ಹುಡುಗರು ಹೇಳೋದಲ್ಲ. ಮತ್ತೆ ಕೂತು ಡೈಲಾಗ್ ಒಂದೇ ಮಾತ ನಮ್ಮ ಒಂದೇ ಶಿವಮೊಗ್ಗ ಆಗಲಿ, ಅಟ್ಲೀಸ್ಟ್ ಒಂದೇ ಶಿವಮೊಗ್ಗದ ಒಂದು ವಾರ್ಡಾದ್ರೂ ಆಗಲಿ. ಮತ್ತೆ ಮಾತಾಡಿ ನೀವು ಹೋಗುವ ದೊಡ್ಡ ಶಬ್ದ ತೆಗೆಯುವುದು ಬೇಡ ಅಲ್ವಾ? ಯಾಕೆ ರಾಮಂದು, ಕೃಷ್ಣಂದು, ಬಸವಣ್ಣಂದು ಎಲ್ಲ ಕತೆ ಬದಿಗಿದ್ದಾರೆ. ಅವ್ರು ಅದನ್ನೇ ಹೇಳಿದ್ರು, ನನಗೆ ಹೊರದೇಶದ ಸುತ್ತಲಿಕ್ಕೆ ಟೈಮ್ ಇಲ್ಲ, ಇಲ್ಲೇ ಮಾಡ್ಲಿಕ್ಕೆ ಕೆಲಸ ಇದೆ. ನನಗೆ ಸುತ್ತಲಿಕ್ಕೆ ಟೈಮ್ ಇದೆ, ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಅಷ್ಟೆ. ನೀವೇನು ಮಾಡ್ತೀವಲ್ಲ, ಈಗ ಫುಲ್ ಫ್ಯಾಷನ್ ಅಲ್ಲ. ನಮ್ಮನ್ನೇ ಟಿವಿ ನೋಡ್ತಾ ಇತ್ತು ಎಲ್ಲ ಫೀಲ್ಡಲ್ಲೂ ಜನ. ಮಗು ಒಂದು ಕಡೆ, ತಾಯಿ ಕುತ್ತಿಗೆಯಲ್ಲಿ ತಾಳಿ ಇಲ್ಲ. ನಮ್ಮ ಆಶ್ರಮದಲ್ಲಿ ಮೊನ್ನೆ ಒಂದು ಜೋಕ್ ಆಯ್ತು, ಸೊಸೆ ಬಂದು ತಾಳಿ ಇಲ್ಲ, ಸುಧಾಕರ ಹೇಳಿದ ಕುತ್ತಿಗೆಯಲ್ಲಿ ತಾಳಿ ಇಲ್ಲ ಅಂತ. ಸ್ವಲ್ಪ ತಡಿ, ಅತ್ತೆಗೆ ಬುದ್ಧಿ ಹೇಳೋಣ ಅಂತ ನಾವು ಅತ್ತೆ ಕಡೆ ತಿರುಗ್ತು. ಪಾಪ ಅವಳು ಕುತ್ತಿಗೆಯಲ್ಲಿ ಮ್ಯಾಚಿಂಗ್ ನೆಕ್ಲೇಸ್ ಉಂಟು, ತಾಳಿ. ನಾವಿಬ್ಬರನ್ನು ಕಲಿತು, ನೀವು ನಾಳೆಯಿಂದ ದೇವರಿಗೆ ಶಾಸ್ತ್ರ ನಂಬ್ತೀರ ಅಂತ. ಅಲ್ಲಿ ಹಿಂದೂ, ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ, ನಾನು ಮನುಷ್ಯ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಿರೋನು, ಇನ್ನು ಮನುಷ್ಯ ಆಗಲಿಲ್ಲ. ದೇವರಾಗೋದೆಲ್ಲ ಮತ್ತೆ ಬಾಯ್ಬಿಟ್ಟೆ ಹೇಳ್ತಾರೆ, ಪ್ಯೂರಿಫೈ ಇನ್ನೂ ಆಗಿಲ್ಲ. ಅಂದ್ರೆ ಇಂಪ್ಯೂರ್ ಅಂಡ್ ಇಂಪರ್ಫೆಕ್ಟ್ ಮೀಡಿಯಾ ಅಂಡ್ ಟ್ರೈ ಟು ಪ್ಯೂರಿಫಿಕೇಶನ್ ಬೈ ಸೇವಾ ಅಂಡ್ ಸೇಯಿಂಗ್ ಟ್ರುತ್. ಯಾರೋ ನನ್ನನ್ನು ಹೋಗಲಿ, ಚಪ್ಪಾಳೆ ಹೊಡಿಲಿ, ಯೂಟ್ಯೂಬಲ್ಲಿ ಅವಶ್ಯಕತೆ ಇಲ್ಲ. ನಾವು ನಮ್ಮ ಆಶ್ರಮದವರಿಗೆ ಹೇಳಿದ್ವಿ, ನಾಯಿ ಬಗುಳಿದ್ದನ್ನು ಹಾಕಬೇಡಿ ಯೂಟ್ಯೂಬಲ್ಲೆಲ್ಲ. ಯಾಕೆ ಅದನ್ನು ಶೋಧನೆ ಮಾಡಿ ತಗೊಳ್ಳಿ. ನನ್ನ ಅನುಭವದ ಮಾತು ಹೇಳೋದು. ನಾನು ಚಿನ್ನ ಗಳಿಸಲ್ಲ, ಹಾಗಾಗಿ ಚಿನ್ನ ತ್ಯಾಗ ಮಾಡಿ ಹೇಳಲಿಕ್ಕೆ ನನಗೆ ರೈಟ್ಸ್ ಉಂಟು. ನಾನು ಜಾತಿ ಹೇಳಲ್ಲ, ಜಾತಿ ಹೇಳಬೇಡಿ ಹೇಳಲಿಕ್ಕೆ ನನಗೆ ರೈಟ್ಸ್ ಉಂಟು. ದೇಶಕ್ಕೋಸ್ಕರ ಈಗ ನಾವು ಪ್ರಾಣ ಬಿಡ್ತದೆ ಬೇಕಾದ್ರೆ ನನಗೆ ಹೇಳಲಿಕ್ಕೆ ರೈಟ್ಸ್. ಒಂದಿಷ್ಟು ನನಗೆ ಗೊತ್ತಿಲ್ಲದ ವಿದ್ಯೆಗಳೆಲ್ಲ ಇದೆ, ಅದ್ರ ಬಗ್ಗೆ ನಾವು ಮಾತಾಡೋದು. ನನ್ನ ಅಂತರಂಗನೇ ಬಹಿರಂಗ ಮಾಡು, ಇನ್ನೊಬ್ಬರ ಅಂತರಂಗ ಬಹಿರಂಗ ಮಾಡಿ ನಾವು ಸಜೆಷನ್ಸ್ ಕೊಟ್ಟಿದ್ದಲ್ಲ, ಸೀರಿಯಸ್ ಆಗಿ ಹೇಳಿದ್. ಮೊನ್ನೆ ನಾವು ನ್ಯೂ ಇಯರ್ ವಿಡಿಯೋ ನೋಡಿ ನಮಗೆ ನಗು ಬಂದ. ಈಗ ಅದೆಲ್ಲ ಫ್ಯಾಷನ್ ಆಗಿದೆ. ಒಂದು ಕೈಲಿ ಬೆಕ್ಕು, ಮಗು ಇಲ್ಲಿ, ಮತ್ತೆ ಮಗು ಅಪ್ಪ ಕುಡಿದಿಟ್ಟಿದ್ದಲ್ಲಿ ಟೇಸ್ಟ್ ನೋಡದೆ ಬಿಡುತ್ತಾ ಹೋಗ್ತಾರೆ ಅಲ್ವಾ? 100% ನೋಡ್ತಾರೆ. ನಾವು ಹೇಳೋದಕ್ಕೆ ಮಕ್ಕಳ ಎದುರುಗಡೆ ಆರೆಂಡು ತಿನ್ನಬೇಡಿ, ಮಕ್ಕಳ ಎದುರುಗಡೆ ಬೆಕ್ಕು ಹೊಡಿಬೇಡಿ,
ಮಕ್ಕಳ ಎದುರುಗಡೆ ಆಡಬಾರ್ದು ಭಾಷೆ ಆಡಬೇಡಿ, ಅವು ಬಡ್ಡಿ ಮಗ ಅನ್ಲಿಕ್ಕೆ ಶುರು ಮಾಡ್ತವೆ, ಮತ್ತೆ ದೇವಸ್ಥಾನ ಹೋಮ ಮಾಡಿ ಯೂಸ್ ಇಲ್ಲ. ಯಾಕೆ? ಸ್ಕೂಲಿಗಿಂತ ರೆಸ್ಪಾನ್ಸಿಬಿಲಿಟಿ ಇರೋದು ತಂದೆ ತಾಯಿ ಸಂಸ್ಕಾರ. ಅದನ್ನು ಕೊಡ್ಬೇಕು. 2 ಸೈಟು, 5-6 ಫ್ಲ್ಯಾಟು, ಒಂದು 70 ಎಕರೆ ಆಸ್ತಿ ಮಾಡಿಟ್ರೆ ಅವ ಓದ್ತಾನಂತೆ. ಅವನಿಗೆ 1 ರೂಪಾಯಿ ಬೆಲೆನೂ ಗೊತ್ತಿಲ್ಲ ಅಲ್ವಾ? ನಾವನ್ನೇ ಕೇಳಿ, ಶಿವನಿಗೆ ಬಿಲ್ಪತ್ರೆ ಹಾಕಿ, ಶಿವನಿಗೆ ಆ ಎಲೆ ಅಂದ್ರೆ ಇಷ್ಟ ಅಲ್ಲ. 3 ಕಣ್ಣು ಬಿಲ್ಪತ್ರೆ, ಬ್ರಹ್ಮ ವಿಷ್ಣು ಶಿವ, ಅಕಾರ ಉಕಾರ ಅಕಾರ ಓಂಕಾರ. ನಮ್ದು ಉಪ್ಪುಕಾರ ಅಲ್ವಾ? 7 ಹೇಳುದು. ಮತ್ತು ದೇಶಭಕ್ತಿ, ಸಂಸ್ಕಾರ, ಭಾಷಣ ಅಂದ್ರೆ ದೇವರೇ ನಮ್ಮ ಹತ್ರ ಸಿಗ್ಬೇಕು. ಭಾಷಣ ಮಾಡೋಣ ಮುಗೀತಾವತ್ತೆ ಕತೆ. ಮೊನ್ನೆೊಬ್ರು ಕೇಳಿದ್ರು, ಇನ್ನೊಂದು ಡೈಲಾಗ್ ಮಾಡಿದ್ರು ಸನ್ಯಾಸಿಗಳು ನಮ್ಮ ಹತ್ರ. ಶರಣರಿಗೆ ಶರಣಾರ್ಥಿ, ಡೋಂಟ್ ಡೂ ಡ್ರಾಮಾ. ಅಕ್ಕಮಹಾದೇವಿ ಹೇಳಿದ್ರೆ ಹೋಗ್ತೀನಿ, ನೀನು ಅಕ್ಕಮಹಾದೇವಿ ಅಲ್ಲ. ನಮ್ಮ ನೇರ ಭಾಷೆ. ಮೊನ್ನೆೊಬ್ರು ಜ್ಯೋತಿಷ್ರು ಕೇಳಿದ್ರು, ಮಗ ಸರಿ ಇಲ್ಲ, ಎಷ್ಟು ದುಡ್ಡಿಗೆ ಅಕೌಂಟಲ್ಲಿ? 4.25 ಕೋಟಿ. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಹೋಗಿ ಶೃಂಗೇರಿಯಿಂದ? 2 ವರ್ಷ. ಯಾವ ಸಾಫ್ಟ್ವೇರ್ ಅವನಿಗೂ ಇಲ್ಲಲ್ಲ ಸಂಬಳ. ಎಷ್ಟು ಸುಳ್ಳು ಹೇಳಿರ್ಬೋದು. ಶಾಂತಿ ಹೋಮ ಅಲ್ಲ, ಭ್ರಾಂತಿ ಹೋಗ್ಬೇಕು. 3 ಕೆಲಸ ಮಾಡಿ, ದುಡೀರಿ, ದೇವರನ್ನ ಸ್ಮರಣೆ ಮಾಡಿ. ನಿಮ್ಮ ಪಾಪ ಈ ದೇಹ ಪ್ರೋಟೀನ್, ಇದಕ್ಕೆ ಅನ್ನ ಬೇಕು, ದುಡಿಬೇಕು. ಒಳಗಡೆ ಒಂದು ಉಂಟಲ್ಲ ಕರೆಂಟು, ಅದು ಪರಮಾತ್ಮನಿಂದ ಬರಲಿ, ಅದಕ್ಕೆ ಜಪ ಅವಶ್ಯಕತೆ. ಅದನ್ನು ಮಾಡಿ. ಆ ದೇಹ ಅದು ಬೆಳಿಬೇಕು. ಒಳಗೆ ಆಧ್ಯಾತ್ಮಿಕ ಬೆಳವಣಿಗೆ, ಆದಿದೈಹಿಕ ಬೆಳವಣಿಗೆ, ಆದಿ ಭೌತಿಕ ಬೆಳವಣಿಗೆ, ಇದೆಲ್ಲ ಅಟ್ಯಾಚ್. ನಮ್ಮ ಹುಡುಗರದೆಲ್ಲ ಈಗ ಸಣ್ಣ ವಯಸ್ಸಲ್ಲಿ ಪೂಜೆ ಎಲ್ಲ ಮಾಡ್ಬೇಕಾ? ಎಕ್ಸಾಮ್ ಪಾಸ್ ಆಗ್ತಾ ಗಣಪತಿ ಪಾಸ್ ಮಾಡುವಂತಿ ಸೈಟ್ ಹೊಡಿಬೇಕಾದ್ರೆ ಸಾಯಿಬಾಬಾ. ಈಗ ಹುಡುಗರದೆಲ್ಲ ಅಲ್ಲಿ ಈಗ ರೋಸ್ ಇಡೋದು ಅವನು, ನಂಗೆ ಅವಳು ಸಿಗ್ಲಿ. ದೇವರಿಗೆ ನಗು ಬರ್ಬೋದು, ಎಂತೆಂತ ಪ್ರಾರ್ಥನೆ ಮಾಡ್ತಾರೆ ಅಲ್ಲ. ಮೊನ್ನೆ ಒಬ್ರು ನಮ್ಮ ಹತ್ರ ಹೇಳಿದ್ರು, ಏನಾರಾಗ್ಲಿ ನಮಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಪಕ್ಕದ ಮನೆಯವರಂತೂ ರೋಡಲ್ಲಿ ಬಿಡ್ಬೇಕು ಅಂತ. ಅವಾಗ ಆಯ್ತಲ್ಲ, ಇದು ಪ್ರಾಕ್ಟಿಕಲ್ ಹೇಳ್ತಿರೋದು, ಯಾವ್ದೋ ಬುಕ್ಕಲ್ಲೆಲ್ಲ, ದಿನ ನಡೀತಾ ಇರೋ ವಿಷಯ. ಹಾಳು ಮಾಡೋ ಅಕ್ಕಿಯನ್ನು ತೆಗೆದಿಡಿ, ಅನ್ನ ಇದ್ದವರಿಗೆ ಕೊಡಿ. ಒಂದು ಸಿದ್ಧಗಂಗೆಯವರಿಗೆ ನಮನ. ಅವರೇನು ಮಾಡಿದ್ದಾರೆ, ಅವ್ರು ಯಾವ ದಾರಿ ನಡೆದಿದ್ದಾರೆ, ಸ್ವಲ್ಪ ನಾವು ಆ ದಾರಿ ನಡಿಲಿಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಶ್ರದ್ಧಾ ಅಂಜಲಿ 2 ಆಯ್ತು. ಶ್ರದ್ಧಾ ಅಂದ್ರೆ ಪ್ರಾಣ ಇಡುದು, ಪ್ರಾಣಕ್ಕಿಂತ ಷೋಡಶ ಕಲೆಯಲ್ಲಿ 2ನೇ ಕಲೆ ಶ್ರದ್ಧೆ. ಶ್ರದ್ಧೆಯಿಂದ ಕಣ್ಣೀರು ಹಾಕಿದ್ರೆ ಅವರಿಗೆ ತಲುಪುತ್ತೇನೆ. ಈ ರೋಸು ಕ್ಯಾಂಡ್ಲು ಆ ಯೋಧರಿಗೆ ಸ್ವಲ್ಪ ಹಾಳು ಮಾಡೋ ದುಡ್ಡನ್ನು ತೆಗೆದು, ಸಿಗರೇಟಿಗೆ ಹಾಳು ಮಾಡೋ ದುಡ್ಡು, ಪಾರ್ಟಿ 4 ತಿಂಗಳಲ್ಲಿ 4 ಪಾರ್ಟಿ ಮಾಡ್ತಿದ್ರೆ 1 ಪಾರ್ಟಿ ದುಡ್ಡು ತೆಗೆದಿಡಿ, ಯೋಧರಿಗಿಡಿ, ನಿಮ್ಮ ಊರಲ್ಲಿರೋ ರೈತರಿಗಿಡಿ. ನೋಡಿ, ಎಲ್ಲರಿಗೂ ಗೋರ್ಮೆಂಟ್ ಬರಲ್ಲ. ನಾವು ಮೊನ್ನೆ ಹೊಸಲಿ ಮಹಾದೇವ್ ಪ್ರಸಾದಿಗೆ ಹೇಳಿದ್ವಿ, ಮಿನಿಸ್ಟರ್ ಕರ್ನಾಟಕ ಸರಿ ಹೋಗ್ಬೇಕು, ಏನ್ ಮಾಡ್ಬೇಕು? 365 ದಿನ ಎಲ್ಲರಿಗೂ ಕರ್ನಾಟಕದವ್ರಿಗೆ 1 ರೂಪಾಯಿ ಕೊಡ್ಲಿಕ್ಕೆ ಹೇಳಿ, ಆದ್ರೆ 1 ಹಳ್ಳಿಗೆ ಹಾಕಿ 365 ಹಳ್ಳಿ ಸರಿ ಹೋಯ್ತು. ಯಾರಿದ್ದಾರೆ ರೆಡಿ ಮಾಡ್ಲಿಕ್ಕೆ? ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಗಲಿ, ಸರಿ ಹೋಯ್ತಲ್ಲ. ಎಲ್ಲರೂ ಶಪಥ ಮಾಡಲಿ ಆಫೀಸರ್ಸ್, ಲಂಚ ದುಡ್ಡು ನಾನು ತಗೊಳ್ಳಲ್ಲ, ನಾನು ಮಾಡಿದ್ದೀನಿ, ಹಾಗೆ ಮಾಡಿ. ಯಾರೋ ದುಡ್ದಿದ್ದ ಹಣ್ಣನ್ನು ನಾನು ತಿನ್ಲಿಕ್ಕೆ ರೆಡಿ ಇಲ್ಲ, ಧರ್ಮ ಅಲ್ಲ. ಮುಟ್ತೀರಾವಾಗ ಕಂಡವ್ರ ದುಡ್ಡು? ಮಕ್ಕಳಲ್ಲೂ ಅದೇ ಬರುತ್ತೆ. ಅಪ್ಪಗಳಿಗೆ ಭಗವದ್ಗೀತೆ ಹೇಳೋದು, ಮಧ್ಯಾಹ್ನ ಟೇಬಲ್ ಅಡಿ ಲಂಚ ತಗೊಂಡ್ರೆ ಮಗ ಹೇಳ್ತಾನೆ ಭಗವದ್ಗೀತೆ ಹೇಳಲಿಕ್ಕಿರೋದು, ದುಡ್ಡು ಮಾಡ್ಲಿಕ್ಕಿರೋದು. ಗಂಡ ಹೆಂಡತಿ ಗಲಾಟೆ ಮಾಡ್ಕೊಂಡಾಗ ಹೇಳಿ ಮಕ್ಕಳಿಗೆ, ಅಮ್ಮ ಸಂಸಾರ ಅಂದ್ರೆ ಗಲಾಟೆ ಬರುತ್ತೆ, ಕುಸ್ತಿ ಗಿಸ್ತಿ ಆಡಬೇಡಿ, ಶಾಂತಿಯಿಂದ ಬದುಕಿ, ಮನೆ ಉಳಿಯುತ್ತೆ. ಈಗ ಹಾಗೆಲ್ಲ ಡೈವರ್ಸ್ ಅಪ್ಲೈ ಮಾಡು. ಯಾಕೆ? ಇವಳು ಪಾಂಚಾಲಿ ಅಲ್ಲ. ನಮ್ಮ ದೇಶದ ಶಾಂತಿ ಹೋಗಿದ್ದು 4ರಿಂದ, ಒಂದು ಹಣ, ಇನ್ನೊಂದು ಬಡವರು ಶ್ರೀಮಂತರು, ಇನ್ನೊಂದು 2ನೇದೊಂದು ರೋಗ ಉಂಟು ಜಾತಿ, 3ನೇದು ದುಡ್ಡು. ಈ 4 ನಿಮ್ಮನ್ನೆಲ್ಲ ಬೇರೆ ಬೇರೆ ಮಾಡಿದೆ. ಬಾಯಲ್ಲಿ ಮಾತ್ರ ಒಂದೇ ಮಾತನ್ನ ಉಂಟು. ಒಂದೇ ಮಾತರ ಮನೆಯಲ್ಲೂ ಇಲ್ಲ. 5 ಮಕ್ಕಳು ಇರ್ತಾರೆ, ಅಮ್ಮನ್ನ ನೋಡ್ಕೊಳ್ಳಿಕ್ಕೆ ಯಾರಿಗಾಗಲ್ಲ. ನಾವು ನೋಡಿದ್ದೇವೆ, ಇದು ನೋಡಿದ್ದೆ. ಅವ್ರು ಯಾರು ಫಂಕ್ಷನ್ ಇದ್ದಾಗಂತೂ ಅವನ ಸ್ಕೋಪ್ ನೋಡಿದ್ರೆ, ಮದುವೆ ದಿನ ನೋಡ್ಬೇಕು ಮಕ್ಕಳನ್ನ, ಪಪ್ಪ ಮಮ್ಮಿ
ಯಾಕೆ ಐ ಆಮ್ ಡೂಯಿಂಗ್ ಡಮ್ಮಿ, ಅವಳನ್ನ ಡಮ್ಮಿ ಮಾಡಿ ಆಯ್ತಲ್ಲ ಅಲ್ಲಿ ಅಡಲ್ಟ್. ಯಾರಾದ್ರೂ ಅದನ್ನ ವಾಟ್ಸಪ್ಪಿಗೆ ಹಾಕೋದು, ನಾನು ಅಪ್ಪ ಅಮ್ಮನ ನಮಸ್ಕಾರ ಮಾಡಿದ್ದೀನಿ. ಒಂದು ತಾಯಿ 7 ಮಕ್ಕಳಿಗೆ ಹಾಲು ಕೊಡ್ತಾಳಂತೆ. 7 ಮಕ್ಕಳಿಗೆ ಒಂದು ತಾಯಿಗೆ ಒಂದು ತುತ್ತು ಅನ್ನ ವೇಸ್ಟ್ ಆಗತ್ತೆ ದಿನ. ವಯಸ್ಸಾದಾಗ ತಂದೆ ತಾಯಿ ಮಕ್ಕಳು ತರ ಇರ್ತಾರೆ, ಅವರಿಗೆ ದುಡ್ಡು ಅವಶ್ಯಕತೆ ಇರೋದಿಲ್ಲ, ಕನಸಿನ ಅವಶ್ಯಕತೆ. ನಿಜವಾದ ಔಷಧಿ ಇರೋದು ಪ್ರೀತಿ. ಸಿದ್ಧಗಂಗೆ ಅವರು ಅಷ್ಟು ಹುಡುಗರನ್ನ ದತ್ತು ತಗೊಂಡು ಓದ್ಲಿಲ್ಲ ಅಂದ್ರೆ ಅವರು ರೌಡಿಯೋ ಎಷ್ಟೋ ಹೇಳಿ. ರೌಡಿ ಆಗೋದು ಹೇಗೆ? ನಿಜವಾದ ಪ್ರೀತಿ ಸಿಗಿದೆ. ಡಿಪ್ರೆಷನ್ ಇಂದ ಆಗೋದು, ಕಳ್ಳ ಆಗೋದು ಹಾಗೆ. ಯಾವಾಗ ಗುರಿ ಸಿಗ್ತಾನೋ ಅವ ಮನುಷ್ಯ ಇಲ್ಲ, ಮತ್ತೆ ದೇವರಾಗ್ತಾನೆ. ಹಾಗೆ ಎಷ್ಟೋ ಲಕ್ಷ ಜನ ಮಾಡಿ ಪ್ರಾಡಕ್ಟ್ ಮಾಡಿ ಕೊಟ್ಟಿದ್ದಾರಲ್ಲ, ಹೇಗೆ ತೀರಿಸ್ತೀರಂತೆ ಕರ್ನಾಟಕದವರು ಅವರು. ಅಟ್ಲೀಸ್ಟ್ ನಾನು ಹೇಳಿದ 5 ಟಿಪ್ಸ್ ಅಲ್ಲಿ ಒಂದಾದ್ರೂ ಮಾಡಿ ಅವತ್ತು ಪ್ರಪಂಚಕ್ಕೆ ಏನಾದ್ರು ಆಗುತ್ತೆ. ಮಾತು ದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಬಾಯಿ ಹೇಳಲಿಕ್ಕಿರುವುದಲ್ಲ, ಮಾಡ್ಲಿಕ್ಕಿರು. ಅದು ಮಾಡಿದವನು ಮಾತ್ರ ಹೇಳ್ಬೋದು ಐ ಆಮ್ ದ ಇಂಡಿಯನ್ ಅಂತ ಇದೆ ತತ್ಕೊಂಡು, ಇಲ್ಲ ಅಂದ್ರೆ ಹೇಳಬೇಡಿ. ಮತ್ತೊಂದು ತಾಳಿಗೆ ಒಂದು ರಿಕ್ವೆಸ್ಟ್, ಯಾರಿಗೆ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ ದಯಮಾಡಿ ಅದನ್ನು ಹಾಕೊಳ್ಳಿ. ಮನಸ್ಸು ಒಂದಾಗೋದು ಮದುವೆ, ಅದನ್ನು ನಾವು ಒಪ್ತೀವಿ. ಆ ತಾಳಿಗೆ ಅವಮಾನ ಮಾಡೋದು ಬೇಡ. ಹೆಂಗಸರಿಗೆ ಮ್ಯಾಚಿಂಗ್ ಆ ತಾಳಿಯನ್ನ ಎಷ್ಟೋ ಮುತ್ತೈದೆಯರ ಹತ್ರ ಮುಟ್ಟಿಸ್ತೀವಿ, ಸನ್ಯಾಸಿಗಳ ಹತ್ರ ಮುಟ್ಟಿಸ್ತೀವಿ, ಅಗ್ನಿಗೆ ಸಾಕ್ಷಿ ಮಾಡ್ತೀವಿ, 2 ದಿನ ಬಿಚ್ಚಿಡ್ತೀವಿ. ನಾವೊಂದು ಫಂಕ್ಷನ್ ಅಲ್ಲಿ ಹೇಳಿ ಕನ್ನಿಕೆಯರೆ ಮತ್ತು ವಿಧವೆ ಯಾಕೆ ನೆಕ್ಲೇಸಿಗೂ ತಾಳಿಗೂ ವ್ಯವಸ್ಥೆ ಇಲ್ಲ. ಅಗ್ನಿಗೆ ಅವಮಾನ ಮಾಡಿದಾಗಲ್ವ, ಅಷ್ಟು ಜನ ಮುತ್ತೈದರಿಗೆ ಅವಮಾನ ಮಾಡಿದಾಗ, ಸನ್ಯಾಸಿಗಳಿಗೆ ಅವಮಾನ ಮಾಡಿದಾಗ ಅಂತ ಕೆಲಸ ಮಾಡಬೇಕು. ನಂಬಿಕೆ ಇಲ್ಲಂದ್ರೆ ನಾವೇಳಿ ನೀನು ಒಪ್ಪಲ್ವಾ, ಅದನ್ನು ಆಚರಣೆ ಮಾಡ್ಲಿಕ್ಕೆ ಹೋಗಬೇಡ, ಅದನ್ನು ಅದ್ರ ಪಾಡಿಗೆ ಬಿಡು. ಸುಮಾರು ಜನ ಇರ್ತಾರೆ ದೇವರಲ್ಲಿದ್ದಾರೆ, ಉಸಿರಾಡ್ತಿದ್ಯಲ್ಲಪ್ಪ, ಹೌದು. ತಿನ್ನಿದ್ದು ಕೆಳಗೆ ಜೀರ್ಣ ಆಗ್ತಿದ್ಯಲ್ಲ, ಹೌದು. ನೀನು ಮಾಡ್ತಿರೋದ ಅಲ್ಲ, ಮತ್ತೆ ಯಾರೋ ಒಳಗೆ ಮಾಡ್ತಾ ಇದ್ದಾನಲ್ಲ. ನಾವು ಉಸಿರಾಡ್ತಾ ಇದ್ದೀವಿ, ನೀವು ಉಸಿರಾಡೋದನ್ನು ನಿಲ್ಲಿಸ್ಬೇಕಾ? ಉಸಿರನ್ನ ಪಕ್ಕ ಹೋಗ್ತೀರಿ, ಡಾಕ್ಟರ್ ಕೈಯಲ್ಲಿ ಸಾಧ್ಯ ಇಲ್ಲ. ಮೊನ್ನೆ ಹಾರ್ಟಿಗೆ ಸಿಗ್ನಲ್ ಬರ್ತದೆ, ಎಲ್ಲಿಂದ? ಎಸ್ಎ ನೋಡಿಂದ. ಎಸ್ಎ ನೋಡಿ ಯಾರಂತೆ ಸಿಗ್ನಲ್ ಕಳಿಸೋದು? Is any answer in allopathy and ayurveda? ಮುಗಿತಲ್ಲ, ನಮ್ಮ ಎಲ್ಲ ವಿದ್ಯೆಯಲ್ಲಿ ಇತ್ತು. ಪ್ರಾಣದ ಮಟ್ಟಕ್ಕೆ ಹೋದ್ರೆ ಸರ್ವ ವಿದ್ಯೆ ನೈವಿದ್ಯೆ, ಸೋಪ್ ಹೊಡೆದಿದ್ದೆಲ್ಲ ಅಲ್ಲೇ. ರೇಬಾನ್ ಕೂಲಿಂಗ್ ಗ್ಲಾಸ್ ಬರುವುದಿಲ್ಲ, ಸ್ಪೈಕಿ ಬರುವುದಿಲ್ಲ, ಫ್ರೆಂಚಿಯು ಬರುವುದಿಲ್ಲ, ವಾಟ್ಸಪ್ಪು ಬರುವುದಿಲ್ಲ. ಯಾವ ಬಂದು ಎದುರುಗಡೆ ನಿಂತ್ರೆ ಆಡಿಗಾರು ಬರುವುದಿಲ್ಲ, ಆಟ ಮುಗೀತು ಅಂತ. ಒಂದು ನಮ್ಮೂರಬ್ಬ ಫಂಕ್ಷನ್ ಅಲ್ಲಿ ಒಂದಿನ ಪುನೀತ್ ರಾಜ್ಕುಮಾರ್ ಕೇಳಿದ, ಅದೇನು ಅನಂತ್ ಕುಮಾರಿಗೆ ನೋಡಿ ನಗಾಡಿದ್ದೀನಿ ಅಂತ. ಅವ್ರ ಮಾತ್ರ ಕೇಳಿ PM ಯಾರಾಗ್ತಾರೆ ಅಂತ. ಅದು ಸರಿ, ನೀವಿಲ್ಲ ನನ್ನ ಪ್ರಮಾಣ ವಚನ, ನೀವು ಜೋಕು ಅನ್ಕೊಂಡು. ಪ್ರತಿಯೊಂದು ಪ್ರೀ ಡಿಸೈಡೆಡ್, ಬರ್ಕೊಂಡಿದ್ದಾರೆ. ಒಪ್ಪಿ ಬಿಡಿ, ಡಿಸೈಡೆಡ್. According to we are having decision. According to him, he already decided. ದೊಡ್ಡ ಬ್ರಹ್ಮಜ್ಞಾನಿಯನ್ನ, ಸಾಕ್ಷಾತ್ ಶಿವನನ್ನ ನಾವು ಕಳ್ಕೊಂಡ್ವಿ. ಆದ್ರೆ ಅವ್ರು ನಮ್ಮ ಹೃದಯದಲ್ಲಿ ಜೀವಂತವಾಗಿದ್ದಾರೆ ಅಂತ ಭಾಷಣದಲ್ಲಿ ಹೇಳಿದ್ವಿ. ಹಾಗೆ ನಾನು ಇದ್ದ ಪಕ್ಷದಲ್ಲಿದ್ರೆ ನಮ್ಮನ್ನೆಲ್ಲ 1% ಆದ್ರೂ ಬದಲಾಗಬೇಕು. ನೋಡುವ, ನೆಕ್ಸ್ಟ್ ಆರಾಧನೆಗೆ ನಾವೆಲ್ಲರೂ ದೇಹದಲ್ಲಿ ಇದ್ರೆ ಮತ್ತೆ ಸಿಗುವ ಹೇಳಿ ನನ್ನ ಮಾತು ಮುಗಿಸೋಣ ಅಂತ ಕಾಣುತ್ತೆ. ಯಾರಿಗಾರು ನಮ್ಮ ಮಾತಿಂದ, ಆಂಗಿಕದಿಂದ ಅಧಿಕ ಪ್ರಸಂಗ ಅಂತ ಕಂಡ್ರು ಕ್ಷಮಿಸಿ, ನನಗೆ ಸುಳ್ಳು ಹೇಳಲಿಕ್ಕೆ ಬರಲ್ಲ. ಐ ಡೋಂಟ್ ವಾಂಟ್ ಡ್ಯುಯಲ್ ಆಕ್ಟ್. ಯಾರು ಹೇಳಿದ್ರು ಕ್ಯಾಮ್ರಾದ ಕಣ್ಣು ಒಂದೇ, ನಮ್ಮ ಕಣ್ಣು ಒಂದೇ. ಇದು ಅಜ್ಞಾನ, ಇದು ಜ್ಞಾನ, ಇದು ಸುಖ, ಇದು ದುಃಖ, 2 ರೋಗವೇ. ಕಾರು ತಗೊಂಡ್ರೆ ಸುಖ ಅಂತ ಮನುಷ್ಯ ಭಾವಿಸ್ತಾನೆ. ಕಾರಿನ ರೋಡ್ ಟ್ಯಾಕ್ಸ್ ಬಂದಾಗ ದುಃಖ, ಅವಾಗ ಫೇಸ್ಬುಕ್ ಅಲ್ಲಿ ಹಾಕೋದೇ ಇಲ್ಲ ಮುಖ. ನಾನು ಕಾರು ತಗೊಂಡಾಗ ಈಗೆಲ್ಲ ಹಿಡಿದುಕೊಳ್ಳ ರೋಡ್ ಟ್ಯಾಕ್ಸ್ ಬರುತ್ತೆ, ಅವತ್ತು ಕಟ್ಟಲ್ಲ. ಆರ್ಟಿಗೆ ಅಡ್ಡಾಡಿದ್ರು ಅದೆಲ್ಲ ಹಾಕಲ್ಲ ಫೇಸ್ಬುಕ್. ನಾವೇಳಿ ಸತ್ಯ ಬಿಚ್ಚಿಡ್ತೀರಾ, ನೀವು ಒಳ್ಳೇದು ಕೆಟ್ಟದ್ದು 2 ಇಡು ಪ್ರಪಂಚ. ಯಾರು ಹೇಳಿ ನೀವು ಪಾರ್ಟಿ ಮಾಡಿದ್ದು, ದಮ್ ಹೊಡೆದಿದ್ದೆಲ್ಲ ಹೇಳೋದಂತ ಸ್ಪೀಚಲ್ಲಿ. ನನ್ನ 2 ಆಯಾಮವನ್ನ ಪ್ರಪಂಚಕ್ಕೆ ಇಡುತ್ತೆ. ಒಪ್ಪುದು ಬಿಡೋದು ಅವ್ರ ಹಣೆ ಬರ. ಜನ ಒಪ್ಪಿ ನಂಗೆ ಏನೂ ಆಗ್ಬೇಕಾದ್ರೆ, ನಾವು ಬರ್ಬೇಕಾದ್ರೆ ತಲೆ ಅಡಿ ಹಾಕಿ ಬಂದಿದ್ದದಕ್ಕೆ ಆಚೆ ಈಚೆ ನೋಡ್ಲಿ. ನನ್ನನ್ನು ನೋಡ್ಬೇಕಾದ್ರೆ ಶಿವ, ನನಗೆ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಮನುಷ್ಯ ಏನು ಕೊಡ್ತೀವಿ? ಮಂಗ ನಾವು ಬೆಳೆದಾಗ ಅಲ್ವಾ? ನಾವು ಈ ಸಂಘಟನೆ ನೋಡಿದ್ದೀವಿ, ಹೆಸರು ಬೇಡ, ಯಾರೋ ಒಂದು ವೀಲ್ ಚೇರ್ ಕೊಡುದು, ಇಂಟರ್ನ್ಯಾಷನಲ್ ಫಂಡು ಎಲ್ಲ ಸೇರಿ 7 ಜನ ನಿಮಗೆ ಸ್ಮೈಲ್ ಮಾಡುದು. ಆ ವೀಲ್ ಚೇರಲ್ಲಿ ಕೂತೊಂದು ಕಾಣದೆ ಬೆಳಗ್ಗೆ ಪೇಪರ್ ನೋಡ್ತೀಯಾ, ಅದಕ್ಕೆ ಕಾಣಬೇಕು ಅಂತ ಅಲ್ವಾ?
ಡೋಂಟ್ ಡೂ ದಿಸ್. ದಾನ ಮಾಡಿದ್ರೆ ನಿಮ್ಮ ಹೃದಯಕ್ಕೂ ಗೊತ್ತಾಗ್ಬಾರ್ದು ಅದೆಲ್ಲ ದಾನ ಅನ್ನೋದು. ಇದು ಪ್ರಚಾರಕ್ಕೆ ಮಾಡೋ ಗಿಮಿಕ್ ಅಂತ. ಈಗ ದೇವರ ಹೆಸರಲ್ಲಿ, ಫಂಕ್ಷನ್ ಹೆಸರಲ್ಲಿ ದುಡ್ಡು ಮಾಡಿ ಜೀವನ ಮಾಡೋರು ಇದ್ದಾರೆ, ಎಲ್ಲರಿಗಲ್ಲ, ಒಂದಿಷ್ಟು ಜನ ಇದ್ದಾರೆ. ಏನಿಲ್ಲ ಅಂದ್ರೆ ಎಲ್ಲ ಫಂಕ್ಷನ್ ಮುಗಿದ 7 ಲಕ್ಷ ಉಳಿಯುತ್ತೆ, ಆ ದುಡ್ಡಲ್ಲಿ ಒಂದು ವರ್ಷ ತಳ್ಳಿಬೋದು. ನಾವು ತಿಳ್ಕೊಡುದು ಆ ಲೆಕ್ಕ ಯಾರಿಗೂ ಗೊತ್ತಿಲ್ಲ ಅಂತ ಅವ ನೋಡ್ತಾನೆ. ಗಾಳಿ ಉಂಟು ಅಂತಾದ್ರೆ ಗಾಳಿ ಸೃಷ್ಟಿ ಮಾಡಿದವನು ಇದ್ದಾನೆ, ಸತ್ಯ ಅಲ್ಲ. ಮಗು ಇದ್ರೆ ಅಪ್ಪ ಇರಬೇಕಲ್ಲ. ಇಷ್ಟೆಲ್ಲ ನಮ್ಮ ಮಾತು ಮುಗಿಸುತ್ತೆ. ಒಳ್ಳೇದಾಗ್ಲಿ. ಏನಾದ್ರು ಮಾತಲ್ಲಿ ನೋವಾದ್ರೆ ಕ್ಷಮಿಸಿ. ನಾನಿರೋದು ಹೀಗೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚೆಕ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಮತ್ತೆ ನನ್ನೊಂದು ಫಂಕ್ಷನ್ ಇರೋದ್ರಿಂದ ನಾನು ದಯಮಾಡಿ ಹೋಗ್ಬೇಕು. ಆಶ್ರಮಕ್ಕೆ ಬೇರೆ ಕಲಿಸ್ತೇನೆ. ನಮಸ್ಕಾರ. ಮಾತು ಎಂಬುದೊಂದು ಮೌಲ್ಯ, ಮಾತು ಎಂಬುದೊಂದು ಶ್ರೇಷ್ಠ ತತ್ವ. ಅಂತಹ ಮಾತಿನಿಂದಲೇ ಎಲ್ಲರನ್ನು ಸನ್ಮಾರ್ಗದತ್ತ ಕರೆದೊಯ್ಯುತ್ತಿರುವಂತಹ